ಜೆಸ್ಕಾಂ ನನ್ನ ಅಧ್ಯಕ್ಷಗಳಾದಂಥ ಪ್ರವೀಣ್ ಪಾಟೀಲ್ ರವರೇ, ನಮ್ಮ ಎಸ್ಕಾಂನ ಎಲ್ಲ ಅಧ್ಯಕ್ಷಗಳು ನನಗೆ ಬಂದು ಕಿವಿಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? DK ಶಿವಕುಮಾರ್ ಕಾಲದಲ್ಲಿ ಯಾವ ಕಾರಣಕ್ಕೂ ಪ್ರೈವೇಟೈಸೇಷನ್ ಆಗಬಾರ್ದು ಅಂತ ನನಗೆ ಹೇಳಿದ್ದಾರೆ. ಅದು ನನ್ನ ಕಿವಿಲಿ ಹೇಳಿದ್ದಾರೆ. ನನ್ನ ಮಾತಾಡ್ತೀವಿ. ಹಾಗೆ DK ಶಿವಕುಮಾರ್ ಸಾಹೇಬ್ ಮೀಟಾಗಿ ಹೋದಾಗ ಕೂಡ ನಾನೇ ಪ್ರಸ್ತಾವನೆ ಮಾಡಿದೆ. ಅವರಿಗೆ ಮೀಟ್ ಆದಾಗ ಒಂದು 2 ನಿಮಿಷ ನಾನು ಚರ್ಚೆ ಮಾಡ್ಬೇಕಾದ್ರೆ ಹೇಳಿದೆ. ಅವರಂತೂ ಹಿಂದುತ್ವ ಬಂದಿದ್ರು, ನಾ ಮಾಡಿ ಕೊಡಲ್ಲ, ನಾ ಯಾವಾಗಲೂ ಅದರ ವಿರೋಧ ಇದ್ದೀನಿ, ಈ ಸಲನೂ ಅದಕ್ಕೆ ನಾನು ವಿರೋಧ ಮಾಡ್ತೀನಿ, ನೀವೇನು ಮುಖ್ಯಮಂತ್ರಿಗಳು ನನಗೆ ನೋಡ್ರಿ, ನಾವು ಪ್ರೈವೇಟೈಸ್ ಅಂದ್ರೆ ಬಿಸ್ನೆಸ್ ಮಾಡೋದು, ಅವ್ರು ಬರೀ ಮೆಟ್ರೋ ಸಿಟೀಸು ಫ್ಯಾಕ್ಟ್ರೀಸು ಅಷ್ಟೇ. ನಮ್ಮ ರೈತರಿಗೆ ಯಾರು ಕೊಡೋರು, ಹಳ್ಳಿಯವ್ರ ಜನರಿಗೆ ಪವರ್ ಯಾರು ಕೊಡೋರು, ಅದಕ್ಕೆ ನಾವು ಹೆಂಗೆ ಕಂಪಲ್ಸೇಟ್ ಮಾಡಿ ನೋಡ್ರಿ. ಒಂದು ಕಡೆ ಇದು ಹೆಂಗಂದ್ರೆ ಬ್ಯಾಲೆನ್ಸ್ ಅಪ್ಪ ಅಂದ್ರೆ ಒಂದು ಎಕನಾಮಿ ಬ್ಯಾಲೆನ್ಸ್ ತರ ಕೆಲಸ ಮಾಡೋದು. ಒಂದು ಕಡೆ ಗೆಳಿಸ್ದಾಗ ಇನ್ನೊಂದು ಕಡೆ ನಾವು ಲಾಸ್ಟ್ ಬೇರ್ ಮಾಡಿ ಒಂದು ಬ್ಯಾಲೆನ್ಸ್ ಆಗಿ ಕೆಲಸ ಮಾಡಬೇಕು. అమ్మ తోడు నేనుండంగా నీకు